ದೊಡ್ಡಮ್ಮ ಏನಿದೆಲ್ಲ? ಯಾಕೆ ಹೀಗೆ ಮಾಡ್ತಿದ್ದೀರಾ ನೀವಿಬ್ರು? ನಾವು ಸೀನು ಜೊತೆ ಮದುವೆ ಮಾಡಬೇಕು ಅನ್ಕೊಂಡಿದ್ದೀವಿ. ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದಾಗ ನೀನೇನು ಹೇಳಿದೆ? ನನಗೆ ಸೀನು ಜೊತೆ ಮದುವೆ ಬೇಡ ಅಂತ ಹೇಳ್ದೆ ತಾನೆ. ಅದಕ್ಕೆ ರಾಜಿನ ಮದುವೆ ಮಾಡ್ಕೊಂತ ಸೀನು ಕಾಲಿಗೆ ಬಿದ್ದು ಮದುವೆಗೆ ಒಪ್ಪಿಸ್ದೆ. ಹೌದಲ್ವೇನೋ ಅತ್ತೆ? ಆದ್ರೆ ರಾಜಿ ಜೊತೆ ಮದ್ವೆಗೆ ಒಪ್ಕೊಂಡು ಸೀನು ಮದ್ವೆ ಮಂಟಪದಲ್ಲಿ ಅವಳ ಪಕ್ಕ ಕೂತ್ಕೊಳ್ಳೇ ಇಲ್ಲ. ಅಷ್ಟೆಲ್ಲ ನನಗೆ ಹೇಳಿದ್ಯಲ್ಲ ನೀನು. ನಿನ್ ಮಾತು ನೀನು ಉಳಿಸ್ಕೊಂಡ್ಯಾ? ನಮ್ಮ ಮರ್ಯಾದೆ ಬಗ್ಗೆನೂ ಯೋಚನೆ ಮಾಡ್ದೆ. ನಿಮ್ ಪಾಡಿಗೆ ನೀವು ಹೋಗಿ ಮದುವೆ ಮಾಡ್ಕೊಂಡು ಬಂದು ನಿಂತ್ಕೊಂಡ್ಬಿಟ್ರೆ. ಹಾಗೆ ಮಾಡಿದ್ರು ಕೂಡ ನಿಮ್ ಮನಸ್ಸಿನ ಬಗ್ಗೆ ಗೊತ್ತಿದ್ ನಾನು ಇದಕ್ಕೆ ಒಪ್ಕೊಂಡೆ. ಆಗಲೂ ಕೂಡ ನಾನು ನಿಮ್ ಪಕ್ಷನೇ ವಹಿಸ್ಕೊಂಡೆ. ಈಗ ನನ್ನ ಗಂಡನಿಂದ ನನ್ನ ಮಗಳಿಂದ ದೂರ ಆಗಿದ್ದೀನಿ. ಆದ್ರೆ ನೀವಿಬ್ರು ಮಾಡ್ತಿರೋ ಕೆಲಸನ ನೋಡ್ತಾ ಇದ್ರೆ ತಾಯಿಯಿಂದ ದೂರ ಆಗಿರೋ ನನ್ನ ರಾಜಿ ಈಗ ತಂದೆಯಿಂದ ನಾನು ದೂರ ಆಗ್ತಾಳೇನೋ ಅಂತ ಭಯ ಆಗ್ತಾ ಇದೆ ಕಣೆ. ಯಾಕ್ರೋ ಹೀಗೆ ಮಾಡ್ತಿದ್ದೀರಾ ನೀವು ಮಾಡ್ತಿರೋ ತಪ್ಪಲ್ವಾ? ಈಗಾಗಲೇ ನೀವಿಬ್ರು ತಿದ್ಕೊಳಕ್ಕಾಗ್ದಿರೋ ತಪ್ಪು ಮಾಡಿದ್ದೀರಾ. ಕೊನೆ ಪಕ್ಷ ಇನ್ನು ಮುಂದಾದ್ರೂ ಇಂಥ ತಪ್ಪು ಮಾಡಬೇಡಿ. ನಿಮ್ದಮ್ಮಯ್ಯ. ಅತ್ತೆ, ದೊಡ್ಡಮ್ಮ ಅತ್ತೆ